ಇವತ್ತು ತುಂಬ ಮನೆ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಕೆ ಶಿವಕುಮಾರ್ ಸರ್ ಇವತ್ತು CM ಆಗಿದ್ದಾರೆ. ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಇನ್ಮೇಲೆ ನಾವು ರಿಸರ್ವೇಷನ್ ಏನು ಇದೆ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ತುಂಬ ಕಮಿಟ್ಮೆಂಟ್ ಎಜುಕೇಷನ್ ಬಗ್ಗೆ, ಸ್ಟೂಡೆಂಟ್ಸ್ ಬಗ್ಗೆ, ಫ್ರೀ ಪಾಸಸ್ ಬಗ್ಗೆ ಪ್ರತಿಯೊಂದು ಇವತ್ತು ಅವರು CM ಆಗಿದ ತಕ್ಷಣವೇ ಇದು ಒಂದು ಮಂದಿರ ನಮ್ಮದು ಭಾರತ್ ಜೋಡೋ ಭವನ್ ಅಂತ ಇವತ್ತು ಎಲ್ಲ ತುಂಬಾ ಒಳ್ಳೆಯದಂತೂ ಅವರು CM ಆಗಿದ ತಕ್ಷಣ ಬಂದು ಇದು ನಮ್ಮ ಮಂದಿರ ನಾನು ಇರಲೇಬೇಕು, ನಾನು ನಮ್ಮ ಕಾರ್ಯಕರ್ತರಿಗೂ ಮೀಟ್ ಆಗಲೇಬೇಕು ಅಂತ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಅವ್ರಿಗೆ ಏನೇನು ಕಮಿಟ್ಮೆಂಟ್ ಇತ್ತು ಪ್ರತಿಯೊಂದು ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಕೆಲವರು ಥಿಂಗ್ಸ್ ಇದೆ ಅವ್ರಿಗೆ ಅಂಡರ್ ಡಿಸ್ಕಷನ್ ಅಂತ ಅವ್ರು ಹೇಳಿದ್ದಾರೆ. ವೆರಿ ಸೂನ್ ಹಿ ವಿಲ್ ಅನೌನ್ಸ್ ಆಲ್ ದ ಥಿಂಗ್ಸ್ ಆ್ಯಂಡ್ ಹಿ ಹ್ಯಾಸ್ ಪ್ರಾಮಿಸ್ ದಟ್ ಫಾರ್ ಎವ್ರಿ ಕಾರ್ಯಕರ್ತ ಹೂ ಇಸ್ ವರ್ಕಿಂಗ್ ಹಾರ್ಡ್ he has assured that because even he was a karyakarta, he know the pain of karyakarta. So we hope that who are really working, how God is watching, like that D.K. Shivakumar ji also watching. So we will expect the more. See, he told that he believe in himself, the work what he has done. So even if we work, we will get the success and we will definitely get our position. We should not work for the positions. We should work hard. We should truly work. Then we will definitely get our position. And myself is Fatima from Fishery Department, State Karyakarta. ತಂತ್ರ ನಾನು ಡಿ ಕೆ ಶಿವಕುಮಾರ್ ಸರ್ಗೆ, ಹೈಕಮಾಂಡ್ ಸರ್ಗೆ ಮತ್ತು GC ಸರ್ಗೆ ಏನು ಕೇಳ್ಕೊಳ್ತೀನಂದರೆ, ನಮ್ಮ ರಾಜ್ಯಾಧ್ಯಕ್ಷರ KPCC ಮೀನುಗಾರಿಕೆ ವಿಭಾಗ ಶ್ರೀ ಮಂಜುನಾಥ್ ಬಿ ಸುಳಗರ್ ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರನ್ನಾಗಿ ಮಾಡಬೇಕಂತೂ ವಿನಂತಿ. ಇದು ನೀವು ಬೇಗನೆ ಮಾಡಿಕೊಡ್ತೀರಂತ, ಯಾಕಂದರೆ ಡೇ ನೈಟ್ ಅವರು ಎಷ್ಟು ಕಷ್ಟಪಟ್ಟು ಸಂಘಟನೆ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಮಾಡಬೇಕಂತ ನನ್ನ ವಿನಂತಿ ಇದೆ. ಅವರು ಡೀಸೆಲ್ ಇಲ್ದಿರೋರಿಗೆ, ಊಟ ಇಲ್ದಿರೋರಿಗೆ ಬೀದಿ ಅದು ಎಲ್ಲ ಮೀನುಗಾರಿಕೆ ಅಂದರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ತಮಗೆಲ್ಲ ಗೊತ್ತಿರುತ್ತೆ. ಅವರು ಡೇ ನೈಟ್ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಗಮನ ತಂದು ನಾವು ವಿಧಾನ ಪರಿಷತ್ತಲ್ಲಿ ಅವ್ರಿಗೆ ಸದಸ್ಯರನ್ನಾಗಿ ನಿಮ್ಮಲ್ಲಿ ವಿನಂತಿಸುತ್ತೀವಿ. ಬೇಗ ಇದು ಮಾಡಿಕೊಡ್ತೀರಂತ ನಾವು ವಿ ವಿಲ್ ಬಿಲೀವ್ ಇನ್ ದಟ್. ಥ್ಯಾಂಕ್ ಯು.